ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 11th ಕನ್ನಡ ಪ್ರಶ್ನೋತ್ತರಗಳು. ಕ್ಲಾಸ್ 11th ಕನ್ನಡ ಪ್ರಶ್ನೋತ್ತರಗಳು ಸಾಹಿತ್ಯ ಸಂಚಲನ ಕಾವ್ಯ ಭಾಗ ಅಧ್ಯಾಯ 4 ಹಲುಬಿದಳ ಕಲ್ಮಾರಂ ಕರಗುವಂತೆ. ಕ್ಲಾಸ್ 11th ಕನ್ನಡ ಪ್ರಶ್ನೋತ್ತರಗಳು. ಸಂದರ್ಭ ಸೂಚಿಸಿ ವಿವರಿಸಿ. ಸಂದರ್ಭ 1. ಪ್ರಶ್ನೆ 1. ಅಹ ಎಂದಡಿ ಗಡಿಗೆ ತಲೆ ಗೊಡುವಂತಿರಲ್ಲ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಲಕ್ಷ್ಮೀಶನ ಹಲುಬಿದಳ ಕಲ್ಮಾರಂ ಕರಗುವಂತೆ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಲಕ್ಷ್ಮಣನ ರಥದ ಪತಾಕೆ ಸೀತಾ ಪರಿತ್ಯಾಗವನ್ನು ಸೂಚಿಸುವಂತೆ ಹಾರಾಡುತ್ತಿದ್ದ ಎಂಬುದನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಲಕ್ಷ್ಮೀಶ ಈ ಮಾತನ್ನು ಹೇಳುತ್ತಾನೆ. ವಿವರಣೆ. ಸೌಮಿತ್ರಿ ವೈದೇಹಿಯನ್ನು ಕರೆದುಕೊಂಡು ತೆರಳುತ್ತಿದ್ದ ರಥದ ಮುಂದಿನ ಪತಾಕೆ ಸೀತೆಯನ್ನು ಶ್ರೀರಾಮ ತ್ಯಜಿಸಿದನೆಂಬಂತೆ ತಲೆ ತೂಗುತ್ತಿದ್ದಂತೆ ಸೀತಾ ಪರಿತ್ಯಾಗದಂತಹ ಸಂಗತಿ ಪತಾಕೆಯಂತಹ ನಿರ್ಜೀವ ವಸ್ತುವಿಗೂ ವೇದ್ಯವಾಗುವಂತಹ ನೋವಿನ ಸಂಗತಿಯಾಗಿತ್ತು ಎಂಬುದು ಇಲ್ಲಿನ ವಿಶಿಷ್ಟ ಧ್ವನಿ. ಇದನ್ನು ಕವಿ ಲಕ್ಷ್ಮೀಶ್ ಬಹು ಮಾರ್ಮಿಕವಾಗಿ ವರ್ಣಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 2. ಇಲ್ಲಿಗೇಕೆ ತಂದೆ ಸೌಮಿತ್ರಿ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಲಕ್ಷ್ಮಣ್ ಹಲುಬಿದಳ ಕಲ್ಮಾರಂ ಕರಗುವಂತೆ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಮುನಿಪುಂಗವರ ಆಶ್ರಮಗಳೆಡೆಗೆ ಕರೆದೊಯ್ಯದೆ ಘೋರಾರಣ್ಯಕ್ಕೆ ಲಕ್ಷ್ಮಣ ತನ್ನನ್ನು ಕರೆತಂದ ಸಂದರ್ಭದಲ್ಲಿ ಸೀತೆ ಲಕ್ಷ್ಮಣನಿಗೆ ಈ ಮಾತನ್ನು ಹೇಳುತ್ತಾಳೆ. ವಿವರಣೆ. ಶ್ರೀರಾಮ ಗೂಢಚಾರರ ಮಾತನ್ನು ನಂಬಿ ಸೀತೆಯನ್ನು ತ್ಯಜಿಸಲು ನಿರ್ಧರಿಸುತ್ತಾನೆ. ಆಕೆಯನ್ನು ಕಾಡಿಗೆ ಬಿಟ್ಟು ಬರುವಂತೆ ಲಕ್ಷ್ಮಣನಿಗೆ ಆಜ್ಞಾಪಿಸುತ್ತಾನೆ. ಅಣ್ಣನ ಆಜ್ಞೆಯನ್ನು ಮೀರಲಾರದೆ ಲಕ್ಷ್ಮಣ ಸೀತೆಯನ್ನು ಕಾಡಿಗೆ ಕರೆತರುತ್ತಾನೆ. ಶ್ರೀರಾಮ ತನ್ನನ್ನು ತ್ಯಜಿಸಿದ ಸತ್ಯ ಸಂಗತಿಗೆ ತಿಳಿಯಿತು. ಈಗ ಲಕ್ಷ್ಮಣ ಕಾಡಿಗೆ ಕರೆತಂದದ್ದನ್ನು ಕಂಡು ಆಕೆಗೆ ಸಂಶಯ ಬರುತ್ತದೆ, ಭಯವಾಗುತ್ತದೆ. ಆಗ ಸೀತೆ ಋಷ್ಯಾಶ್ರಮಗಳಿಗೆ ಕರೆತರದೆ ಈ ಕಾಡಿಗೇಕೆ ಕರೆತಂದೆ ಎಂದು ಲಕ್ಷ್ಮಣನನ್ನು ಕೇಳುತ್ತಾ ಈ ಮೇಲಿನಂತೆ ಹೇಳುತ್ತಾಳೆ. ಸಂದರ್ಭ 3. ಪ್ರಶ್ನೆ 3. ಮೆಲ್ಲನಿ ವಿಪಿನಗೊಡಗೊಂಡು ಬಂದೆ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕವಿ ಲಕ್ಷ್ಮೀಶನ ಹಲುಬಿದಳ ಕಲ್ಮಾರಂ ಕರಗುವಂತೆ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ತನ್ನನ್ನು ಕಾಡಿಗೆ ಕರೆತಂದ ಕಾರಣವನ್ನು ಸೀತೆ ಕೇಳಿದ ಸಂದರ್ಭದಲ್ಲಿ ಲಕ್ಷ್ಮಣ್ ಆಕೆಗೆ ಈ ಮಾತನ್ನು ಹೇಳುತ್ತಾನೆ. ವಿವರಣೆ. ಋಷ್ಯಾಶ್ರಮಗಳಿಗೆಲ್ಲ ಬಂದು ಒಂದು ಸಲ ಹೋಗಿ ಬರಬೇಕೆಂಬ ಆಸೆ ಸೀತೆಯ ಹುಸುರಿ ಬಯಕೆಯಾಗಿತ್ತು. ಇದನ್ನು ಆಕೆ ಒಂದು ಸಲ ಶ್ರೀರಾಮನಿಗೆ ತಿಳಿಸಿಯೂ ಇದ್ದಳು. ಆದರೆ ಸೀತೆಯನ್ನು ತ್ಯಜಿಸಲು ನಿರ್ಧರಿಸಿದ ಶ್ರೀರಾಮ ಈ ಬಸುರಿ ಬಯಕೆಯನ್ನೇ ನೆಪ ಮಾಡಿ ಸೀತೆಯನ್ನು ಕಾಡಿಗೆ ಬಿಟ್ಟು ಬರಲು ಲಕ್ಷ್ಮಣನಿಗೆ ಆಜ್ಞಾಪಿಸುತ್ತಾನೆ. ಅಣ್ಣನ ಆಜ್ಞೆಯನ್ನು ಮೀರಲಾರದೆ ಲಕ್ಷ್ಮಣ ಸೀತೆಯನ್ನು ಕಾಡಿಗೆ ಕರೆತರುತ್ತಾನೆ. ಆಗ ಸೀತೆ ಋಷ್ಯಾಶ್ರಮಗಳೆಡೆಗೆ ಕರೆದೊಯ್ಯದೆ ಈ ಕಾಡಿಗೇಕೆ ಕರೆತಂದೆ ಎಂದು ಲಕ್ಷ್ಮಣನನ್ನು ಕಾರಣ ಕೇಳುತ್ತಾಳೆ. ಆಗ ಲಕ್ಷ್ಮಣ ಶ್ರೀರಾಮ ಸೀತೆಯನ್ನು ತ್ಯಜಿಸಿದ ಸತ್ಯ ಸಂಗತಿಯನ್ನು ತಿಳಿಸಿ ಆ ಕಾರಣಕ್ಕಾಗಿ ಕಾಡಿಗೆ ಕರೆತರಬೇಕಾಯಿತೆಂದು ವಿವರಿಸಿ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 4. ಶ್ರೀರಾಮನ ಸೇವೆ ಸಂದುದೆ ತನಗೆ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ
ಲಕ್ಷ್ಮಣ ಹಲುಬಿದಳ ಕಲ್ಮರಂ ಕರಗುವಂತೆ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸೀತೆ ಒಬ್ಬಳನ್ನೇ ಕಾಡಿನಲ್ಲಿ ಬಿಟ್ಟು ಬರಲಾಗದ ಮನೋವೇದನೆಯ ಸಂದರ್ಭದಲ್ಲಿ ಲಕ್ಷ್ಮಣನ ತನ್ನಷ್ಟಕ್ಕೆ ತಾನೇ ಈ ಮಾತನ್ನು ಹೇಳಿಕೊಳ್ಳಲಾಗಿದೆ. ಈ ಮಾತನ್ನು ಕೇಳುತ್ತಾನೆ. ವಿವರಣೆ: ಸೀತೆಯನ್ನು ಏಕಾಂಗಿಯಾಗಿ ಅದು ತುಂಬು ಬಸುರಿಯನ್ನು ಕಾಡಿನಲ್ಲಿ ಬಿಟ್ಟು ಬರುವ ಮನಸ್ಸು ಲಕ್ಷ್ಮಣನಿಗಾಗದು. ಆದರೆ ಅಣ್ಣನ ಆಜ್ಞೆಯನ್ನು ಮೀರುವಂತಿಲ್ಲ. ಈ ಸಂದಿಗ್ಧ ಸ್ಥಿತಿಯಲ್ಲಿ ಸಿಕ್ಕು ನಲುಗಿದ ಹೋದ ಲಕ್ಷ್ಮಣನಿಗೆ ಸೀತೆಯನ್ನು ಏಕಾಂಗಿಯಾಗಿ ಕಾಡಿನಲ್ಲಿ ಬಿಟ್ಟು ಬರುವುದೇ ತನಗೆ ತನ್ನಣ್ಣನ ಸೇವೆಯಾಯಿತೆ. ಆ ಸೇನೆ ಇಂಥ ಮನೋವೇದನೆಯದೇ ಆಗಬೇಕಿತ್ತು ಎಂದು ತೀವ್ರ ನೋವಾಗದಂತೆ, ಆದರೆ ಇದು ಅನಿವಾರ್ಯ ಎಂಬ ಮನೋವಾತ್ಸಲ್ಯಕ್ಕೆ ಒಳಗಾದ ಲಕ್ಷ್ಮಣ ನೊಂದ ಮನದಿಂದ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ: ಇದು ಹರದ ನೋವ ನುಡಿಯದೆನಂ ಮದುವೆಯಾದರ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕವಿ ಲಕ್ಷ್ಮೀಶನ ಹಲುಬಿದಳ ಕಲ್ಮರಂ ಕರಗುವಂತೆ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಶ್ರೀರಾಮ ತನ್ನನ್ನು ತ್ಯಜಿಸಿ ಕಾಡಿಗೆ ಬಿಟ್ಟು ಬರಲು ತಿಳಿಸಿದ್ದನೆಂಬ ನೋವಿನ ಸತ್ಯ ತಿಳಿದ ಸಂದರ್ಭದಲ್ಲಿ ಸೀತೆ ವ್ಯಥೆಯಿಂದ ಈ ಮಾತನ್ನು ಹೇಳುತ್ತಾಳೆ. ವಿವರಣೆ: ಶ್ರೀರಾಮ ತನ್ನನ್ನು ತ್ಯಜಿಸಿದನೆಂಬ ಸತ್ಯ ತಿಳಿದ ಸೀತೆಗೆ ಅತಿ ಮನೋವೇದನೆಯಾಗುತ್ತದೆ. ಶ್ರೀರಾಮ ತನ್ನನ್ನು ಬಿಟ್ಟನೆ, ಇನ್ನಾತ ತನ್ನನ್ನು ಮುಟ್ಟನೆ, ಕಟ್ಟಾರಣ್ಯಕ್ಕೆ ಕಳಿಸಿ ಬರುವಂತೆ ಲಕ್ಷ್ಮಣನಿಗೆ ನಿರೂಪಿಸಿದ್ದೇನೆ ಎಂದಲ್ಲ. ಆಕೆ ಅಳಲುತ್ತಾ ಈ ಸಂದರ್ಭದಲ್ಲಿ ಆಕೆ ಶ್ರೀರಾಮ ಸ್ವಯಂವರಲ್ಲಿದ್ದ ಗೆದ್ದು ತನ್ನನ್ನು ವರ್ಷಿದ್ದು ನೆನಪಾಗುತ್ತದೆ. ಅದನ್ನು ಜ್ಞಾಪಿಸಿಕೊಳ್ಳುತ್ತಾ ಸೀತೆ ಈ ಮೇಲಿನಂತೆ ಹೇಳುತ್ತಾಳೆ. ಸಂದರ್ಭ 6: ಲೋಕದರ ಸುಗೈದೊಡಂ ತನ್ನ ಕಿಂಕರ ಬೇಕು ಬೇಡೆಂದು ಪೇಳರೆ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕವಿ ಲಕ್ಷ್ಮೀಶನ ಹಲುಬಿದಳ ಕಲ್ಮರಂ ಕರಗುವಂತೆ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಶ್ರೀರಾಮ ತನ್ನನ್ನು ತ್ಯಜಿಸಿದ್ದರೂ ಆತನ ರಾಜ್ಯಭಾರದ ಹೊಣೆಯನ್ನು ಜ್ಞಾಪಿಸುವ ಸಂದರ್ಭದಲ್ಲಿ ಸೀತೆ ಈ ಮಾತನ್ನು ಹೇಳುತ್ತಾಳೆ. ವಿವರಣೆ: ಶ್ರೀರಾಮನ ಮೇಲೆ ಸೀತೆಯ ಅಪಾರ ಪ್ರೀತಿ. ಆತ ತನ್ನನ್ನು ತ್ಯಜಿಸಿ ಕಾಡಿಗಿಟ್ಟಿದ್ದರೂ ಆಕೆ ಆತನ ಯೋಗಕ್ಷೇಮ ಕುರಿತು, ಆತನ ರಾಜ್ಯಭಾರದ ಹೊಣೆ ಕುರಿತು ಚಿಂತಿಸುತ್ತಾಳೆ. ಆತನ ಶ್ರೇಯಸ್ಸನ್ನೇ ಬಯಸುತ್ತಾಳೆ. ಇದು ಸೀತೆಯ ಹಿರಿಗುಣ. ಲೋಕದ ಅರಸುತನ ಹೊತ್ತ ರಾಜ ತನ್ನ ಪ್ರಜೆಗಳ ಬೇಕು ಬೇಡಗಳಿಂದ ಸ್ಪಂದಿಸಬೇಕಾದದ್ದು ಆದ್ಯ ಕರ್ತವ್ಯ. ತನ್ನ ಅಗಲುವಿಕೆಯ ಚಿಂತೆಯಲ್ಲಿ ಶ್ರೀರಾಮ ಹೊಣೆಯನ್ನು ಮರೆಯದಿರಲಿ ಎಂಬ ಕೊರಗು ಸೀತೆಯದು. ಆದ್ದರಿಂದ ಆತನ ಶ್ರೇಯಸ್ಸನ್ನೇ ಬಯಸುತ್ತಾ ಸೀತೆ ಈ ಮೇಲಿನಂತೆ ಹೇಳುತ್ತಾಳೆ. ಸಂದರ್ಭ 7: ಪ್ರಶ್ನೆಗಳು. ಸಲಹಿ ಕೊಂಬುದು ತನ್ನ ಮಾತೆಂ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕವಿ ಲಕ್ಷ್ಮೀಶನ ಹಲುಬಿದಳ ಕಲ್ಮರಂ ಕರಗುವಂತೆ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸೀತೆಯನ್ನು ಏಕಾಂಗಿಯಾಗಿ ಕಾಡಿನಲ್ಲಿ ಬಿಟ್ಟು ಬರುವುದು ಅನಿವಾರ್ಯವಾದ ಸಂದರ್ಭದಲ್ಲಿ ಆಕೆಯನ್ನು ರಕ್ಷಿಸುವಂತೆ ಗಂಗಾಮಾತೆಯನ್ನು ಕೇಳಿಕೊಳ್ಳುತ್ತಾ ಲಕ್ಷ್ಮಣ ಈ ಮಾತನ್ನು ಹೇಳುತ್ತಾನೆ. ವಿವರಣೆ: ಶ್ರೀರಾಮ ತನ್ನನ್ನು ಕಾಡಿಗೆ ಬಿಟ್ಟು ಬರುವಂತೆ ಹೇಳಿದ ಸತ್ಯ ತಿಳಿದ ಸೀತೆ ಅಲ್ಲಿ ಲಕ್ಷ್ಮಣನನ್ನು ಒಂದು ಕ್ಷಣ ನಿಲ್ಲಿಸಿಕೊಳ್ಳಲು ಇಷ್ಟಪಡುವುದಿಲ್ಲ. ತಡ ಮಾಡಿದರೆ ಶ್ರೀರಾಮ ಲಕ್ಷ್ಮಣನಿಗೂ ಎಲ್ಲಿ ಏನು ಮಾಡುತ್ತಾನೆ ಎಂಬ ಭೀತಿ ಅವಳಿಗೆ. ಅಂತೆ ಆಕೆ ತನಗೆ ಕಾಡಿನ ಪಶುಪಕ್ಷಿ ಗಿಡಮರಗಳು ನೆರವಿಗೆಯೇ ಎಂದು ಲಕ್ಷ್ಮಣನಿಗೆ ಸಮಾಧಾನ ಹೇಳಿ ಆತನಿಗೆ ನಿಲ್ಲದೆ ಹೊರಟು ಹೋಗುವಂತೆ ಒತ್ತಾಯಿಸುತ್ತಾಳೆ.
ಅನಿವಾರ್ಯವಾಗಿ ಹೊರಟು ನಿಂತ ಲಕ್ಷ್ಮಣ ಕಾಡಿನ ಅಭಿಮಾನಿಗಳಿಗೆ ಸೀತೆಯನ್ನು ರಕ್ಷಿಸುವಂತೆ ಕೇಳಿಕೊಳ್ಳುತ್ತಾನೆ. ಗಂಗಾ ಮಾತೆಗೆ ತನ್ನ ಮಗಳು ಸೀತೆಯನ್ನು ಸಲುಹಬೇಕೆಂದು ಬೇಡಿಕೊಳ್ಳುತ್ತಾನೆ. ಆಗ ಅವನು ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 8. ಜಗದೊಳುತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೆ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕವಿ ಲಕ್ಷ್ಮೀಶನ ಹಲುಬೆಳದಂ ಕಲ್ಮರಂ ಕರುವಂತೆ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸೀತೆಗಾದ ಹಾನಿ ಯಾರಿಗಾದರೂ ನೋವುಂಟು ಮಾಡುವ ಸಂಗತಿ ಎಂದು ಹೇಳಬೇಕಾದ ಸಂದರ್ಭದಲ್ಲಿ ಕವಿ ಲಕ್ಷ್ಮೀಶ್ ಈ ಮಾತನ್ನು ಹೇಳುತ್ತಾನೆ. ವಿವರಣೆ: ಲೋಕದಲ್ಲಿ ಉತ್ತಮರ ಹಾನಿಯನ್ನು ಕಂಡು ಯಾರಿಗೂ ಸಹಿಸಲಾಗದು. ಹೀಗಿರುವಾಗ ರಾಮ ಸೀತೆಯನ್ನು ತ್ಯಜಿಸಿದ ಸಂಗತಿಯಂತೂ ಉತ್ತಮರಿಗೂ ಒಂದು ಮನೋವ್ಯಥೆಗೆ ಸೀತೆಗಾದ ದುಃಖ ಸ್ಥಿತಿಯನ್ನು ಕಂಡು ಇಡೀ ಪ್ರಕೃತಿಯೇ ದುಃಖಿತವಾಗಿ ಕಂಬನಿಯ ಮಿಡಿಯುತ್ತದೆ. ಅಲ್ಲಿದ್ದ ಪಕ್ಷಿ, ಮೃಗ, ಜಂತುಗಳು ಸೀತೆಯ ಅವ್ಯವಸ್ಥೆಯನ್ನು ಕಂಡು ಅವಳ ಸುತ್ತ ನಿಂತು ಮೈಯುಡುಗಿ ಶಕ್ತಿಗುಂದಿ ಕಂಬನಿಯ ಗರೆಯುತ್ತವೆ. ತಮ್ಮ ವೈರವನ್ನು ಮರೆತು ಹುಲ್ಲು ಮೇವುಗಳನ್ನು ತೊರೆದು ಕೊರಗುತ್ತವೆ. ಅವುಗಳ ಜೊತೆಗೆ ಗಿಡ ಬಳ್ಳಿಗಳು ಬಾಡಿ ಸೊರಗುತ್ತವೆ. ಇದನ್ನು ಕವಿ ಲಕ್ಷ್ಮೀಶ್ ವಿವರಿಸುತ್ತಾ ಈ ಮೇಲಂತೆ ಹೇಳುತ್ತಾನೆ. ಸಂದರ್ಭ 9. ಪ್ರಶ್ನೆ 9. ಹಲುಬಿದಳಂ ಕಲ್ಮರಂ ಕರಗುವಂತೆ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕವಿ ಲಕ್ಷ್ಮೀಶನ ಹಲುಬಿದಳಂ ಕಲ್ಮರಂ ಕರಗುವಂತೆ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸೀತೆ ಅತೀವ ವೇದನೆಯನ್ನು ನಿರೂಪಿಸುವ ಸಂದರ್ಭದಲ್ಲಿ ಕವಿ ಲಕ್ಷ್ಮೀಶ್ ಈ ಮಾತನ್ನು ಹೇಳುತ್ತಾನೆ. ವಿವರಣೆ: ಸೀತೆಯ ಮನೋವ್ಯಥೆ ಅಪಾರವಾದದ್ದು. ಪ್ರಕೃತಿ, ಪಶು, ಪಕ್ಷಿ, ಜಂತು, ಕಲ್ಲು, ಮರಗಳು ಸಹಿತ ಆಕೆಯ ಮನೋವ್ಯಥೆಯನ್ನು ಕಂಡು ಕೊರಗುತ್ತವೆ. ಸೀತೆಯನ್ನು ರಾಮ ತ್ಯಜಿಸಿದ್ದು ಮಹಾಪರಾಧವೆಂಬಂತೆ ನೋವಿನಿಂದ ಮಿಡುಕಾಡುತ್ತವೆ. ಇದನ್ನು ಕವಿ ಲಕ್ಷ್ಮೀಶ್ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 10. ಪ್ರಶ್ನೆ 10. ಜನಕಂಗೆ ನಾವ ನೆರಲ್ಲ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಲಕ್ಷ್ಮೀಶನ ಹಲುಬಿಳದಂ ಕಲ್ಮರಂ ಕರಗುವಂತೆ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸೀತೆಗೆ ತಾನು ರಕ್ಷಣೆ ಕೊಡುವ ಭರವಸೆಯನ್ನು ತಿಳಿಸುವ ಸಂದರ್ಭದಲ್ಲಿ ಆಕೆ ವಾಲ್ಮೀಕಿ ಮುನಿ ಈ ಸಮಾಧಾನಕರ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ಲಕ್ಷ್ಮಣ್ ಹೊರಟು ಹೋದ ಬಳಿಕ ಅನಾಥೆಯಾದ ನೆಲೆಗಟ್ಟ ಸೀತೆ ಏಕಾಂಗಿಯಾಗಿ ಹಲವೊಂದರಲ್ಲಿ ಹಲಬುತ್ತಾಳೆ. ಮೂರ್ಛೆಯಿಂದ ಚೇತರಿಸಿಕೊಂಡು ಬಳಿಕ ತನಗಿನ್ನು ದಾರಿ ಯಾವುದೆಂದು ದೆಸೆಗೆ ನೋಡುತ್ತಾಳೆ. ಶಿಥಿಲವಾಗಿ ಧೂಳು ಹಿಡಿದ ಮೈ, ಬಿಚ್ಚಿದ ಮುಡಿಯನ್ನು ಲೆಕ್ಕಿಸದೆ ಮಿಥಿಲೇಂದ್ರನ ವಂಶದಲ್ಲಿ ಜನಿಸಿ ರವಿಕುಲದ ದಶರಥ ರಾಜನ ಸೊಸೆಯಾಗಿ ತನಗೆ ಘೋರಾರಣ್ಯದಲ್ಲಿ ವ್ಯಥೆ ಪಡುವಂತಾಯಿತೆ. ಅಯ್ಯೋ ವಿಧಿಯೇ ಎಂದು ಕಂಬನಿ ಮಿಡಿಯುತ್ತಾಳೆ. ಕಲ್ಲು ಮರ ಕರಗುವಂತೆ ಹಲಬುತ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ತನ್ನ ಶಿಷ್ಯರೊಂದಿಗೆ ಬಂದ ವಾಲ್ಮೀಕಿ ಮುನಿ ಸೀತೆಯ ಈ ರೋದನವನ್ನು ಕೇಳಿ ಬಳಿಕ ಬಂದು, ದೇವಿ ದುಃಖಿಸಬೇಡ, ಪುತ್ರರಿಬ್ಬರನ್ನು ಪಡೆಯುತ್ತಿ ನಮ್ಮ ಆಶ್ರಮದಲ್ಲಿ ಬಂದು ಸುಖದಿಂದ ಇದ್ದರೆ ನಿನ್ನ ಬಯಕೆಗಳೆಲ್ಲವನ್ನು ಪೂರೈಸಿ ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ಸಮಾಧಾನ ಹೇಳುತ್ತಾನೆ. ಆಗವನ್ನು ಈ ಮೇಲಿನಂತೆ ಹೇಳುತ್ತಾನೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಸೌಮಿತ್ರಿ ಸೀತೆಯನ್ನು ಎಲ್ಲಿಗೆ ಕರೆದುಕೊಂಡು ಹೋದನು? ಉತ್ತರ: ಸೌಮಿತ್ರಿ ಸೀತೆಯನ್ನು
ಗಂಗಾ ನದಿಯ ದಡದ ಘೋರಾರಣ್ಯಕ್ಕೆ ಕರೆದುಕೊಂಡು ಹೋದನು. ಪ್ರಶ್ನೆ 2. ರಾಮನ ಆಜ್ಞೆ ಏನು? ಉತ್ತರ: ಸೀತೆಯನ್ನು ಕಾಡಿಗೆ ಹೋಗಿ ಬಿಟ್ಟು ಬರುವಂತೆ ಲಕ್ಷ್ಮಣನಿಗೆ ಹೇಳುವುದೇ ರಾಮನ ಆಜ್ಞೆ. ಪ್ರಶ್ನೆ 3. ಲಕ್ಷ್ಮಣನ ಮಾತು ಕೇಳಿದ ಸೀತೆ ಭೂಮಿಗೆ ಹೇಗೆ ಬಿದ್ದಳು? ಉತ್ತರ: ಲಕ್ಷ್ಮಣನ ಮಾತನ್ನು ಕೇಳಿದ ಸೀತೆ ಫಲಭರಿತ ಬಾಳೆ ಬಿರುಗಾಳಿಯ ಹೊಡೆತಕ್ಕೆ ಮುರಿದು ನೆಲಕ್ಕುರುಳುವಂತೆ ಧರೆಗೆ ಬಿದ್ದಳು. ಪ್ರಶ್ನೆ 4. ಕಾಡಿನಲ್ಲಿ ತನಗೆ ಯಾರ ನೆರವುಂಟೆಂದು ಸೀತೆ ಹೇಳುತ್ತಾಳೆ? ಉತ್ತರ: ಕಾಡಿನಲ್ಲಿ ತನಗೆ ಉಗ್ರ ಜಂತುಗಳ ನೆರವು ಉಂಟೆಂದು ಸೀತೆ ಹೇಳುತ್ತಾಳೆ. ಪ್ರಶ್ನೆ 5. ಸೀತೆ ಯಾರಲ್ಲಿ ತಪ್ಪಿಲ್ಲವೆಂದು ಹೇಳುತ್ತಾಳೆ? ಉತ್ತರ: ಸೀತೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲವೆಂದು ಹೇಳುತ್ತಾಳೆ. ಪ್ರಶ್ನೆ 6. ಸೀತೆ ಲಕ್ಷ್ಮಣನಿಗೆ ಏನೆಂದು ಹಾರೈಸಿ ಬೀಳ್ಕೊಡುತ್ತಾಳೆ? ಉತ್ತರ: ಸೀತೆ ಲಕ್ಷ್ಮಣನಿಗೆ ದಾರಿಯಲ್ಲಿ ನಿನಗೆ ಆಗಾಗ ಅಡಿಗಡಿಗೆ ಸುಖವಾಗಲಿ ಎಂದು ಹಾರೈಸಿ ಬೀಳ್ಕೊಡುತ್ತಾಳೆ. ಪ್ರಶ್ನೆ 7. ಭೂದೇವಿ ಮಗಳು ಯಾರು? ಸೀತೆ. ಉತ್ತರ: ಸೀತೆ. ಪ್ರಶ್ನೆ 8. ವಾಲ್ಮೀಕಿ ಏನನ್ನು ಹುಡುಕುತ್ತ ವನಕ್ಕೆ ಬಂದನು? ಉತ್ತರ: ವಾಲ್ಮೀಕಿ ಯಜ್ಞಕ್ಕೆ ಬೇಕಾದ ಯಜ್ಞಕಂಬವನ್ನು ಹುಡುಕುತ್ತ ವನಕ್ಕೆ ಬಂದ. ಪ್ರಶ್ನೆ 9. ರಾವಣಾದಿ ಎಂದರೆ ಯಾರು? ಉತ್ತರ: ರಾಮ. ಪ್ರಶ್ನೆ 10. ಸೀತೆಯನ್ನು ಆಶ್ರಮಕ್ಕೆ ಕರೆತಂದವರು ಯಾರು? ಉತ್ತರ: ವಾಲ್ಮೀಕಿ ಮುನಿಯವರು. 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಸೀತೆ ಪ್ರವೇಶಿಸಿದ ಕಾಡು ಹೇಗಿತ್ತು? ಉತ್ತರ: ಸೀತೆ ಪ್ರವೇಶಿಸಿದ ಕಾಡು ಭೀಕರ ಸ್ವರೂಪವಾದಾಗಿತ್ತು. ಆ ಕಾಡು ಸದಾ ಸೂರ್ಯ, ಚಂದ್ರ, ಅಗ್ನಿ, ಸಿಂಹ, ನವಿಲು, ಮುಳ್ಳುಗಳ ನಿವಾಸವಾಗಿತ್ತು. ಹುಲ್ಲು, ಹುಲಿ, ಮರ, ಕರಡಿಗಳಿಂದ ತುಂಬಿ ಸೀತೆಯ ಕಣ್ಣಿಗೆ ಘೋರತರವಾಗಿತ್ತು. ಪ್ರಶ್ನೆ 2. ಲಕ್ಷ್ಮಣ ದುಃಖಿತನಾಗಲು ಕಾರಣವೇನು? ಉತ್ತರ: ಅಣ್ಣನಾಜ್ಞೆಯನ್ನು ಮೀರಲಾರದೆ ಬಸುರಿಯಾದ ಸೀತೆಯನ್ನು ಏಕಾಂಗಿಯಾಗಿ ಕಾಡಿನಲ್ಲಿ ಬಿಟ್ಟು ಬರುವ ನೋವಿನ ಸಂಗತಿಯೇ ಲಕ್ಷ್ಮಣ ದುಃಖಿತನಾಗಲು ಕಾರಣವಾಯಿತು. ಸೀತೆಯನ್ನು ಏಕಾಂಗಿಯಾಗಿ ಕಾಡಿನಲ್ಲಿ ಬಿಟ್ಟು ಬರಲು ಮನಸ್ಸಿಲ್ಲದಿದ್ದರೂ ಆತ ಅಣ್ಣನ ಆಜ್ಞೆಯನ್ನು ಮೀರುವಂತಿರಲಿಲ್ಲ. ಪ್ರಶ್ನೆ 3. ಮೂರ್ಛಿತಳಾದ ಸೀತೆಯನ್ನು ಲಕ್ಷ್ಮಣ ಹೇಗೆ ಉಪಚರಿಸಿದನು? ಉತ್ತರ: ಮೂರ್ಛಿತಳಾದ ಸೀತೆಯನ್ನು ಲಕ್ಷ್ಮಣ ಮರುಗಿ ತಣ್ಣೀರನ್ನು ತಳೆದು ಕುಮುಕಿಸಿ ಎಲೆಯ ಕೊಡೆಯನ್ನು ನೇರಳವಾಗಿ ಹಿಡಿದು ತನ್ನ ಶಲೆಯ ಸೆರಗಿನಿಂದ ಗಾಳಿ ಬೀಸಿ ಉಪಚರಿಸಿದ. ಪ್ರಶ್ನೆ 4. ಸೀತೆ ಸೌಮಿತ್ರಿಯನ್ನು ಹಿಂತಿರುಗಿ ಹೋಗೆಂದು ಏಕೆ ಹೇಳಿದಳು? ಉತ್ತರ: ಸೀತೆ ಸೌಮಿತ್ರಿಯನ್ನು ಹಿಂತಿರುಗಿ ಹೋಗೆಂದು ಹೇಳಲು ಕಾರಣವಿದೆ. ತಡ ಮಾಡಿದರೆ ರಾಮ ಎಲ್ಲಿ ಲಕ್ಷ್ಮಣನಿಗೆ ಯಾವ ಶಿಕ್ಷೆ ಕೊಡುತ್ತಾನೋ ಎಂಬ ಭೀತಿ ಸೀತೆಗೆ. ಅಂತೆಯೇ ಆಕೆ ಲಕ್ಷ್ಮಣನಿಗೆ ಬೇಗ ಹೋಗುವಂತೆ ಹೇಳುತ್ತಾಳೆ. ಪ್ರಶ್ನೆ 5. ಸೀತೆಯನ್ನು ಕಾಡಿನ ಪ್ರಾಣಿಗಳು ಹೇಗೆ ಉಪಚರಿಸಿದವು? ಉತ್ತರ: ಸೀತೆ ಅವ್ಯವಸ್ಥೆಯನ್ನು ಕಂಡ ಕಾಡಿನ ಪ್ರಾಣಿಗಳು ಅವಳ ಸುತ್ತ ನಿಂತು ಮೈಹುಡುಗಿ ಶಕ್ತಿ ಕುಂದಿ ಕಮ್ಮನಿಗೆರೆಯುತ್ತವೆ. ತಮ್ಮ ವೈರವನ್ನು ಮರೆತು ಹುಲ್ಲು ಮೇವುಗಳನ್ನು ತೊರೆದು ಕೂರುತ್ತವೆ. ಹೀಗೆ ಕಾಡಿನ ಪ್ರಾಣಿಗಳು ಸೀತೆಗೆ ಸ್ಪಂದಿಸುವುದರ ಮೂಲಕ ಆಕೆಯನ್ನು ಉಪಚರಿಸುತ್ತವೆ. 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಸೀತೆ ಲಕ್ಷ್ಮಣರ ಮಾರಣ್ಯವನ್ನು ಪ್ರವೇಶಿಸಿದ ಸನ್ನಿವೇಶವನ್ನು ವಿವರಿಸಿ. ಉತ್ತರ: ಲಕ್ಷ್ಮಣ ಸೀತೆಯನ್ನು ರಥದಲ್ಲಿ ಕರೆದುಕೊಂಡು ಗಂಗಾ ನದಿಗೆ ಬರುತ್ತಾನೆ. ಇಬ್ಬರು ಅಲ್ಲಿ ರಥದಿಂದಿಳಿದು ಗಂಗಾ ನದಿಗೆ ನಮಸ್ಕರಿಸಿ ನಂತರ ನಾವಿಕರೊಡನೆ ನಾವೆಲ್ಲಿ ಗಂಗೆಯನ್ನು ದಾಟಿ ನಿರ್ಮಲ ತೀರ್ಥದಲ್ಲಿ ಸ್ನಾನ ಮಾಡುತ್ತಾರೆ. ಸೌಮಿತ್ರಿ ಮತ್ತೆ ಸೀತೆಯೊಂದಿಗೆ ಮುಂದೆ ಸಾಗಿ ಸೀತೆಗೆ ಘೋರತರವಾಗಿ ಕಾಣುವ ಭಯಂಕರ ಮಾರಣ್ಯಕ್ಕೆ ಕರೆತರುತ್ತಾನೆ. ಪ್ರಶ್ನೆ 2. ಕಾಡಿನಲ್ಲಿ ಜಾನಕಿ ಏನನ್ನು ಕಾಣಲು ಬಯಸಿದಳು?
ಉತ್ತರ ಕಾಡಿನಲ್ಲಿ ಜಾನಕಿ ಮುನಿ ಪೊತ್ತಮರ ಪಾವನದ ವನ ಸಿದ್ಧಾಶ್ರಮಗಳ ಮಂಗಳ ಸ್ಥಳ ಹವಿಸುಗಳ ಕೆಂಪು ಗೆದ್ದ ಹೊಗೆ ತಳೆದ ಅಗ್ನಿ ಕುಂಡದ ಕುಟೀರ ಪರಿಚಿತವಾದ ವೇದಶಾಸ್ತ್ರ ಧ್ವನಿ ಇವೆಲ್ಲವನ್ನು ಕಾಣಲು ಬಯಸುತ್ತಾಳೆ. ಪ್ರಶ್ನೆ 3. ಸೀತೆಯನ್ನು ಕಾಡಿನಲ್ಲಿ ಬಿಡಲು ಬಂದ ಲಕ್ಷ್ಮಣನ ಬೇಗುದಿ ಹೇಗಿತ್ತು? ಉತ್ತರ ಸೀತೆಯನ್ನು ಕಾಡಿನಲ್ಲಿ ಬಿಡಲು ಬಂದ ಲಕ್ಷ್ಮಣನ ಬೇಗುದಿ ಹೃದಯ ಹಿಂಡುವಂತಿತ್ತು. ಸೀತೆಯನ್ನು ಏಕಾಂಗಿ ಕಾಡಿನಲ್ಲಿ ಬಿಟ್ಟು ಹೋಗುವ ಮನಸ್ಸು ಲಕ್ಷ್ಮಣನಿಗಿರಲಿಲ್ಲ. ಆದರೆ ಅಣ್ಣನ ಆಜ್ಞೆಯನ್ನು ಮೀರುವಂತೆ ಇರಲಿಲ್ಲ. ಈ ಸಂದಿಗ್ಧತೆಯನ್ನು ಬೇಗುದಿಯಲ್ಲಿ ಸಿಕ್ಕ ಲಕ್ಷ್ಮಣನು ತನ್ನ ಅವ್ಯವಸ್ಥೆಯನ್ನು ತಾನೇ ನಲುಗಿ ಹೋಗುತ್ತಾನೆ. ಪ್ರಶ್ನೆ 4. ರಾಮನ ಆಜ್ಞೆಯನ್ನು ಲಕ್ಷ್ಮಣ ಸೀತೆಗೆ ಹೇಗೆ ತಿಳಿಸಿದ? ಉತ್ತರ ರಾಮನು ಆಜ್ಞೆಯನ್ನು ಲಕ್ಷ್ಮಣ ಸೀತೆಗೆ ಮನನೊಂದು ತಿಳಿಸಿದ. ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರುವಂತೆ ಹೇಳಿದ ಅಣ್ಣನ ಆಜ್ಞೆಯನ್ನು ಸೀತೆಗೆ ತಿಳಿಸಲು ಸಹಿತ ಆತನಿಗೆ ಮನಸ್ಸಿಲ್ಲ. ಆದರೆ ತಿಳಿಸದೆ ಬೇರೆ ಗತಿಯಿಲ್ಲ. ಕೊನೆಗೆ ಅತೀವ ಮನೋವೇದನೆಯಿಂದ ರಾಮನ ಆಜ್ಞೆಯನ್ನು ಅನಿವಾರ್ಯವಾಗಿ ಸೀತೆಗೆ ತಿಳಿಸಿದ. ಪ್ರಶ್ನೆ 5. ಸೀತೆ ಹಿಂದಿನ ಘಟನೆಗಳನ್ನು ನೆನೆಸಿಕೊಂಡು ಹೇಗೆ ದುಃಖಿಸುತ್ತಾಳೆ? ಉತ್ತರ ಸೀತೆ ಹಿಂದಿನ ಘಟನೆಯನ್ನು ನೆನೆಸಿಕೊಂಡು ಹೃದಯ ಹನಿಯುವಂತೆ ದುಃಖಿಸುತ್ತಾಳೆ. ಆಕೆಯ ದುಃಖಕ್ಕೆ ಇಡೀ ಪ್ರಕೃತಿಯ ಪಶು ಪಕ್ಷಿ ಉಗ್ರ ಜಂತುಗಳು ಕಂಬನಿ ಮಿಡಿಸುತ್ತವೆ. ಕಲ್ಲು ಮರಗಳು ಕರಗುತ್ತವೆ. ಈಗ ಸೀತೆಗೆ ತಾನು ಶ್ರೀರಾಮನನ್ನು ಸ್ವಯಂವರದಲ್ಲಿ ಮದುವೆಯಾದ ಪ್ರಸಂಗ ನೆನಪಿಗೆ ಬರುತ್ತದೆ. ಶ್ರೀರಾಮ ವಿಶ್ವಾಮಿತ್ರನೊಂದಿಗೆ ಮಿಥಿಲಾ ನಗರಕ್ಕೆ ಬಂದು ಶಿವಧನುಸ್ಸು ಮುರಿದು ತನ್ನನ್ನು ಮದುವೆಯಾದ ಹಿಂದಿನ ಘಟನೆಯನ್ನು ಸೀತೆಗೆ ನೆನೆದು ದುಃಖಿಸುತ್ತಾಳೆ. ಮಿಥಿಲೇಂದ್ರನ ವಂಶದಲ್ಲಿ ಜನಿಸಿ ರಘುಕುಲದ ದಶರಥ ರಾಜನ ಸೊಸೆಯಾಗಿ ಮಾರಣ್ಯದಲ್ಲಿ ತನಗೆ ವ್ಯಥೆ ಪಡುವಂತಾಯಿತೆ ಎಂದು ಹಲಗುತ್ತಾಳೆ. ಹೀಗೆ ಸೀತೆ ಹಿಂದಿನ ಘಟನೆಗಳನ್ನು ನೆನೆಸಿಕೊಂಡು ಅಪಾರವಾಗಿ ದುಃಖಿಸುತ್ತಾಳೆ. ಪ್ರಶ್ನೆ 6. ಕಾಡಿನಲ್ಲಿ ಸೀತೆಯನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಲಕ್ಷ್ಮಣನು ಯಾರಿಗೆ ಹೇಗೆ ವಹಿಸುತ್ತಾನೆ? ಉತ್ತರ ಕಾಡಿನಲ್ಲಿ ಸೀತೆಯನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಲಕ್ಷ್ಮಣ ಕಾಡಿನ ಅಭಿಮಾನಿಗಳಿಗೆ ವಹಿಸುತ್ತಾನೆ. ಎಲೆ ವನಸ್ಥಳಗಳಿರ, ವೃಕ್ಷಗಳಿರ, ಮೃಗಗಳಿರ, ಕ್ರಿಮಿಕೀಟಗಳಿರ, ಲತೆಗಳಿರ, ಹುಲ್ಲು ಪೊದೆಗಳಿರ, ಪಂಚಭೂತಗಳಿರ, ದೆಸೆಗಳಿರ ಸೀತೆಯನ್ನು ಕಾಪಾಡಬೇಕು. ಎಲೆ ಧರ್ಮ ದೇವತೆ, ಜಗಜ್ಜನನಿಗೆ ಗಂಗಾಮಾತೆ, ನನ್ನ ತಾಯಿ ಸೀತೆಯನ್ನು ಸಲುಹಬೇಕು. ಭೂದೇವಿಯೇ ನಿನ್ನ ಮಗಳನ್ನು ರಕ್ಷಿಸಬೇಕು ಎಂದು ಲಕ್ಷ್ಮಣ ಸೀತೆಯನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಕಾಡಿನ ಅಭಿಮಾನಿಗಳಿಗೆ ವಹಿಸುತ್ತಾನೆ. ಈ ತರ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ. ಬೇಕಾದ ವಿಡಿಯೋಗಳನ್ನು ಆಯ್ಕೆ ಮಾಡಿ ಕ್ಲಿಕ್ ಮಾಡಿ ನೋಡಿ. ನಮ್ಮಲ್ಲಿ ಬೇಸಿಗೆ ರಜೆಯ ತರಬೇತಿಗಳು ಪ್ರಾರಂಭವಾಗಿವೆ. SLC 8, 9, 10 ನವೋದಯ ಸೈನಿಕ್ ಕಿತ್ತೂರು ಕೋಚಿಂಗ್ ಮತ್ತು ಈ ಎಲ್ಲ ಕೋಚಿಂಗ್ಗಳು ನಮ್ಮಲ್ಲಿ ನಡೆಯುತ್ತವೆ. ಆಸಕ್ತಿ ವಿದ್ಯಾರ್ಥಿಗಳು ಈ ನಮ್ಮ ವಿಳಾಸಕ್ಕೆ ಬಂದು ಸಂಪರ್ಕಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್. ಶೇರ್ ಮಾಡಿ, ಲೈಕ್ ಮಾಡಿ. CBC NCERT ಇನ್ಸ್ಟಿಟ್ಯೂಟ್ ಸಿಲೆಬಸ್. ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ, ಅಡ್ರೆಸ್ ಅಪೋಸಿಟ್ ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಹಬೀಬ್ ನಗರ್, ಶಾಸ್ತ್ರೀಯ ರೋಡ್, ವಿಜಯಪುರ. ಒಮ್ಮೆ ಭೇಟಿ ಕೊಡಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.